ಈ ಹೊತ್ತಿನ ಪವರ್ ಫೋಕಸ್ ನಲ್ಲಿ ಈ ಹೊತ್ತಿನ ಮೇಜರ್ ಸ್ಟೋರಿ, ಮಾಜಿ ಪೊಲೀಸ್ ಕಮಿಷನರ್ ದಯಾನಂದ್ ಅವರ ಸಸ್ಪೆಂಡ್ ರದ್ದಾಗಿದೆ ಅನ್ನೋದು. ಕಾಲ್ ತುಳಿತ ಪ್ರಕರಣದಲ್ಲಿ ಸರ್ಕಾರ ಅಮಾನತು ಮಾಡಿತ್ತು, ಪೊಲೀಸರ ವೈಫಲ್ಯ ಇತ್ತು ಎದ್ದು ಕಾಣಿಸ್ತಾ ಇದೆ ಅಂತ ಹೇಳಿ. ಜೂನ್ 4ನೇ ತಾರೀಕು RCB ವಿನ್ ಆಯ್ತು ಅಂತ ಹೇಳಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಕಾಲ್ ತುಳಿತ ಆಯ್ತಲ್ಲ, ಅದರಲ್ಲಿ 11 ಜನ ಮೃತಪಟ್ಟರಲ್ಲ. ಆಗ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಸೇರಿದಂತೆ 4 ಜನರನ್ನ ಸಸ್ಪೆಂಡ್ ಮಾಡಿತ್ತು ಸರ್ಕಾರ. ಈಗ 4 ಪೊಲೀಸ್ ಅಧಿಕಾರಿಗಳ ಅಮಾನತು ಆದೇಶವನ್ನ ರದ್ದು ಮಾಡಲಾಗಿದೆ. ಇನ್ಸ್ಪೆಕ್ಟರ್ ಗಿರೀಶ್, DCP HT ಶೇಖರ್ ಹಾಗೆ ACP ಬಾಲಕೃಷ್ಣ, ಈ 4 ಜನರ ಅಮಾನತನ್ನ ರದ್ದು ಮಾಡಿ ಆದೇಶವನ್ನ ಹೊರಡಿಸಿದೆ ಸರ್ಕಾರ. ಪುನಃ ಅವರು ವರದಿಯನ್ನ ಕೊಟ್ಟಿದ್ರು, ಇದರಲ್ಲಿ ಯಾರ್ಯಾರ ಒಂದು ಲೋಪದೋಷಗಳಿದ್ದಾವೆ, ಯಾರದು ತಪ್ಪು ಅಂತ. RCB ಮ್ಯಾನೇಜ್ಮೆಂಟು, DNA ಇವೆಂಟ್ ಮ್ಯಾನೇಜ್ಮೆಂಟು, ಜೊತೆಗೆ KSCA ಸೇರಿದಂತೆ ಪೊಲೀಸರ ವೈಫಲ್ಯವೂ ಕೂಡ ಎದ್ದು ಕಾಣ್ತಾ ಇದೆ ಅಂತ. ಈಗ ಸರ್ಕಾರ ಈ 4 ಅಧಿಕಾರಿಗಳ ಅಮಾನತನ್ನ ರದ್ದು ಮಾಡಲಾಗಿದೆ. ಸರ್, ಓವರ್ ಆಲ್ ಆಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರನೇ ಒಂದು ವರದಿಯನ್ನು ಸಿದ್ಧಪಡಿಸೋದಕ್ಕೆ ಅಂತ ಹೇಳಿ ಪುನಃ ಅವರ ಟೀಮನ್ನು ರೆಡಿ ಮಾಡ್ತಾರೆ, ಅದರಲ್ಲಿ ರಿಪೋರ್ಟ್ ಕೊಡಿ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಪೊಲೀಸರ ವೈಫಲ್ಯವೂ ಕೂಡ ಎದ್ದು ಕಾಣಿರುತ್ತೆ. ಆದರೆ ಜನ ವಿರೋಧ ಮಾಡಿರ್ತಾರೆ, ಇದಕ್ಕೆ ಎಲ್ಲರೂ ಕೂಡ ವಿರೋಧ ಮಾಡಿರ್ತಾರೆ. ಪೊಲೀಸರ ವೈಫಲ್ಯ ಎಲ್ಲಿ? ನಿಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ನೀವು ವಿಧಾನಸೌಧದ ಮುಂದೆ ಕಾರ್ಯಕ್ರಮವನ್ನು ಮಾಡಿದ್ರಿ, ಈಗ ಪೊಲೀಸರ ಮೇಲೆ ಹತಾಗ್ತಿದ್ದೀರಿ ಅಂತ ಹೇಳಿ ಒಂದಷ್ಟು ಒಂದು ಉತ್ತರವನ್ನು ಕೊಡ್ತಾ ಇದ್ರು ಜನಸಾಮಾನ್ಯರಲ್ಲೂ ಕೂಡ. ಆ ದಿನನೂ ನಾವು ಹೇಳಿದ್ವಿ ಅಮಾನತ್ತು ಆದೇಶ ತಪ್ಪು ಅಂತ. ಸರ್ಕಾರ ತನ್ನ ಮೇಲೆ ಇರುವ ಏನು ಜವಾಬ್ದಾರಿ ಇತ್ತಲ್ಲ, ಆ ಕ್ರೈಮ್ ಏನಾಗಿದೆ, ಇಟ್ಸ್ ಎ ಕ್ರೈಮ್. 11 ಜನ ಏನಾದರೂ ಸತ್ತಿದ್ರಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಎ ಕ್ರೈಮ್, ಇಟ್ಸ್ ಎ ಮರ್ಡರ್. ಆಲ್ಮೋಸ್ಟ್ ಅದು ಕೊಲೆ ಮಾಡ್ದಂಗೆ 11 ಮಕ್ಕಳನ್ನು. ಓಕೆ, ಅದು ಸರ್ಕಾರ ನುಣುಚ್ಕೊಳ್ಳಿಕ್ಕಾಗಿ ಎಲ್ಲ ಪೊಲೀಸವರನ್ನು ತೆಗೀತು. ದಕ್ಷಾಧಿಕಾರಿ ದಯಾನಂದ್ ಬಗ್ಗೆ ಮಾತಾಡಿದ್ರೆ ವೆರಿ ದಕ್ಷಾಧಿಕಾರಿ. ಬೆಂಗಳೂರು ಇತಿಹಾಸದಲ್ಲಿ ಒಬ್ಬ ಕಮಿಷನರನ್ನು ಸಸ್ಪೆಂಡ್ ಮಾಡಿರೋದು ಫಸ್ಟ್ ಆ ರೀತಿ. ನಾವು ಆ ದಿನನೂ ಹೇಳಿದ್ದೀವಿ. ಮೈಕಲ್ ಡಿಕುಡ್ನ ಅವರ ರಿಪೋರ್ಟ್ ಬಂದಾಗಲೂ ವಿ ಸ್ಪೋಕ್. ಬಸ್ ಪೊಲೀಸ್ ಫೇಲ್ಯೂರ್ ಆದರೆ ಅದು ಸರ್ಕಾರದ ಫೇಲ್ಯೂರ್. ನಿಜ ನಿಜ. ಯಾಕಂದ್ರೆ ಸರ್ಕಾರ ಏನು ಮಾಡಿತ್ತು ಅಂತ ನಮಗೆ ಗೊತ್ತು. ವಿಧಾನಸೌಧದ ಎದುರುಗಡೆ ಏನು ಡ್ರಾಮಾ ಆಗಿತ್ತು, ಅದರ ನಂತರ ಆ ಕಡೆ ಏನು ಡ್ರಾಮಾ ಆಗಿತ್ತು, ಏನು ಮಾಡಿದ್ರು ಎಲ್ಲ ನೋಡಿದ್ದೀವಿ. ವಿ ಆರ್ ಅಪೋಸ್ಡ್. ಐ ಥಿಂಕ್ ಇನ್ನೊಬ್ಬರಿಗೆ ಆಲ್ರೆಡಿ CAT-ಯಲ್ಲಿ ಇದು ಸಿಕ್ಕಿತ್ತು, ಅದಕ್ಕೆ ಸ್ಟೇ ಕೊಟ್ಟಿದ್ರು, ಇವ್ರು ಮಾಡಬಾರ್ದು ಅಂತ ಹೇಳೋದಕ್ಕೆ ಸ್ಟೇ. ಗವರ್ಮೆಂಟ್ ಕ್ಯಾನ್ ಡೂ ಎನಿಥಿಂಗ್. ಅವರ ತಲೆಗೆ ಬಂದಾಗ ಅದನ್ನು ತಪ್ಪಿಸ್ಕೋಬೇಕಾದ್ರೆ ದೇ ಕುಡ್ ಹ್ಯಾವ್ ಡನ್ ಎನಿಥಿಂಗ್. ದೇ ಕುಡ್ ಹ್ಯಾವ್ ಡನ್ ಎನಿಥಿಂಗ್. ಬಟ್ ಹಿಯರ್ ದಯಾನಂದ್ ವಿಷಯಕ್ಕೆ ಬಂದಾಗ ಇವತ್ತು ಇವ್ರಿಗೆ ಜ್ಞಾನೋದಯ ಆಯಿತು. ಇವಾಗ ರಿಪೋರ್ಟ್ ಬೇಕಾಯಿತು. DC ಒಂದು ರಿಪೋರ್ಟ್ ಕೊಟ್ಟರು, ಅದನ್ನು ಇನ್ನೂ ಬಹಿರಂಗ ಮಾಡಿಲ್ಲ. ಮೈಕಲ್ ಡಿಕುಣ್ಣ ಅವರೊಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಅದರಲ್ಲಿ ಪೊಲೀಸ್ ಅವರನ್ನು ಎಲ್ಲೂ ಡಿಪಾರ್ಟ್ಮೆಂಟಲ್ಲಿ ಇನ್ಕ್ವೈರಿ ಮಾಡ್ತೀವಿ ಅಂತ ಹೇಳಿದ್ರು ಪರಮೇಶ್ವರ್ ಅವರು. DE ಮಾಡ್ತೀವಿ, ನಾವು ಡಿಪಾರ್ಟ್ಮೆಂಟಲ್ಲಿ ಇನ್ಕ್ವೈರಿ ಮಾಡ್ತೀವಿ. ಗೊತ್ತಿಲ್ಲ ಅಷ್ಟು ಬೇಗ ಡಿಪಾರ್ಟ್ಮೆಂಟಲ್ಲಿ ಇನ್ಕ್ವೈರಿ ಆಯ್ತಾ ಏನಾಯ್ತು ಗೊತ್ತಿಲ್ಲ. ಡಿಪಾರ್ಟ್ಮೆಂಟಲ್ಲಿ ಇನ್ಕ್ವೈರಿ ಉಳಿದವರಿಗೆ ಆಲ್ರೆಡಿ DNA ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಇದು ಅಸೋಸಿಯೇಷನ್ ಪ್ಲಸ್ ಚಿನ್ನಸ್ವಾಮಿ RCB 3 ಜನರ ಮೇಲೆ ಕಾನೂನಿನ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ. ಟುಡೇ ಇವತ್ತು ಹೆಂಗೆ ಇಮಿಡಿಯೇಟ್ಲಿ ಇವರಿಗೆ ಜ್ಞಾನೋದಯವಾಯಿತು. ಆ್ಯಂಡ್ ಪಬ್ಲಿಕ್ ಆಲ್ಸೋ ವಾಸ್ ಗಾನ್ ಅಗೇನ್ಸ್ಟ್ ದೆಮ್. ನೀವು ಪಬ್ಲಿಕ್ ಒಪಿನಿಯನ್ ಆಗ ಕೇಳಿದ್ರೆ ಎಂಟೈರ್ ಕರ್ನಾಟಕ ಮಾತ್ರ ಅಲ್ಲ, ಎಲ್ಲ ಕಡೆಯಿಂದ ಚೀತು ಅಂತ ಸರ್ಕಾರಕ್ಕೆ ಉಗಿತಾ ಇದ್ರು. ನಿಜ ನಿಜ. ಏನಕ್ಕೆ ಪೊಲೀಸ್ ಅವರನ್ನು ಇದು ಮಾಡ್ತೀರಿ? ನಾವು ನೋಡಿದ್ದೀವಿ, ಕೆಲವು ಪೊಲೀಸರೇ ಬಾಡಿಗಳನ್ನು ಎತ್ಕೊಂಡು, ಅಲ್ಲಿ ಆಂಬ್ಯುಲೆನ್ಸ್ಗಳ ಇದು ಇರಲಿಲ್ಲ, ಪೊಲೀಸ್ ಅವರೇ ಎತ್ಕೊಂಡು ಓಡ್ತಾ ಇದ್ರು. ಹೆಂಗ್ ಕಂಟ್ರೋಲ್ ಮಾಡ್ತೀರಿ ನೀವು? ವಾಟ್ ಪೊಲೀಸ್ ಕ್ಯಾನ್ ಡೂ? ನೀವು ನಂಬರ್ ಆಫ್ ಪೊಲೀಸ್ ಎಲ್ಲಿದೆ? ಎಷ್ಟು ಸ್ಟೇಷನಿಂದ ಕರ್ಸ್ಕೊಬೋದು ದಯಾನಂದ್ ಅವರು? ನೀವು ವಿಧಾನಸೌಧದ ಹತ್ರ 1 ಲಕ್ಷ ಜನ ಸೇರಿಸ್ಬಿಟ್ರೆ ಗವರ್ಮೆಂಟು, ಇಲ್ಲಿ ವಿಧಾನಸೌಧದ ಹತ್ರ ನೋಡುದ, ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನೋಡುದ, ಟೈಮ್ ಕೂಡ ಸಿಕ್ಲಿಲ್ಲ. ಎಲ್ಲಿದೆ? ಯು ಅನೌನ್ಸ್ ಎಟ್ ಮಾರ್ನಿಂಗ್ 10, 11 o'clock and 4 o'clock. ಅದ್ರ ಮೇಲೆ ನೀವು ಏರ್ಪೋರ್ಟ್ಗೆ ಹೋಗ್ತೀರಿ, ಏರ್ಪೋರ್ಟಿಂದ ಕರ್ಕೊಂಡ್ ಬರ್ತೀರಿ, ಅಲ್ಲಿ ಜನ ಬೇಕು, ರೋಡ್ ಶೋ ಇದೆ ಅಂತ ಹೇಳ್ತೀರಿ, ರೋಡ್ ಶೋ ಕ್ಯಾನ್ಸಲ್ ಮಾಡ್ತೀರಿ, ಆ ಕಡೆ 1 ಲಕ್ಷ ಜನ ಸೇರಿಸ್ತೀರಿ, ಆ ಕಡೆ ಪ್ರೋಟೋಕಾಲ್ VVIP ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ, ಇವರ ಫ್ಯಾಮಿಲಿಗಳೆಲ್ಲ ಫ್ಯಾಮಿಲಿ ಕರ್ಕೊಂಡು ಬರ್ಲಿಕ್ಕೆ ಶುರು ಮಾಡ್ತಾರೆ, 0 ಟ್ರಾಫಿಕ್ಗಳು ಚಾಲಾಗ್ತವೆ. ಕರೆಕ್ಟ್. ಹೌ ಒನ್ ಪೊಲೀಸ್ ಕ್ಯಾನ್ ಮ್ಯಾನೇಜ್? ಅಲ್ಲ, ಇವ್ರಿಗೆ ಇಲ್ಲ ಅಂತ ಹೇಳುವಷ್ಟು ಧೈರ್ಯ ಯಾರಿಗಿದೆ? ಇಲ್ಲರೇ ನಾವು ಮಾಡಲ್ಲ, ಮಾಡ್ಲಿಕ್ಕಾಗಲ್ಲ ಅಂತ ಹೇಳುವ ಪೊಲೀಸರು ಕೇಳ್ತಾರೆ. ಅವರು ಮಾಡ್ತೇನೆ, ನಾಳೆ ನಾನು ಕಮಿಷನರ್ ಪೋಸ್ಟ್ ತೆಗಿಲ್ಲ ಅಂತ ಕೇಳ್ತಾರೆ. ಹೌ ದೇ ಕ್ಯಾನ್ ಸೇ ದಟ್ ಈಸ್ ವಾಟ್ ಹ್ಯಾಪನ್ಡ್? That is what happened. I am telling you.
ಕರೆಕ್ಟ್. ಇವತ್ತು ಏನು ಹೇಳ್ತಾರೆ, ಎಲ್ಲ ಬಿಟ್ಟವ್ರೆ ಊರಿಗೆ ದೊಡ್ಡವರು ಅಂತ, ಅವರೇ ಮಾಡ್ತಾರೆ, ಅವರೇ ಸಸ್ಪೆಂಡ್. ಏನಕ್ಕೆ ಮಾಡಿದ್ರು ಅಂತ ಕೇಳಬೇಕು. ಆ ದಿನ ಏನಕ್ಕೆ ಮಾಡಿದ್ರಿ? ಆ ದಿನ ರಿಪೋರ್ಟ್ ಕೇಳಿ ಮಾಡ್ಬೋದಿತ್ತಲ್ಲ. ಹೌದು, ರಿಪೋರ್ಟ್ ಬರೋಕ್ಕೂ ಮುಂಚೆನೇ ಮಾಡಿದ್ದವರು. ಆ ದಿನ ರಿಪೋರ್ಟ್ ಕೇಳಿ ಮಾಡ್ಬೋದಿತ್ತಲ್ಲ. ಪೊಲೀಸ್ ಅವ್ರದ್ದು ಒಂದು ರಿಪೋರ್ಟ್ ಬರಲಿ ಆಮೇಲೆ ನೋಡಿ ಆವಾಗ ಏನೇನಾಗುತ್ತೆ ನೋಡುವಂತ ಮಾಡ್ಬೋದಿತ್ತಲ್ಲ. ತರಾತುರಿಲಿ ಅವರ ಮರ್ಯಾದೆ ತೆಗೆದು ಅವರನ್ನು ಪೋಸ್ಟ್ ಇಂದ ತೆಗೆದು ಪಾಪ ಅವರಿಗೆ ಒಂದು ಬೀಳ್ಕೊಡುವ ಸಮಾರಂಭನೂ ಆಗಿಲ್ಲ ಕಮಿಷನರ್ ಪೋಸ್ಟ್ ಇಂದ. ಹೌದು, ಕರೆಕ್ಟ್. ವೈ ಹಿ ಹ್ಯಾಸ್ ಟು ಟೇಕ್ ದಟ್ ಇಮ್ಯುಲೇಷನ್? ಏನಕ್ಕೆ ತಗೋಬೇಕು ಒಬ್ಬ ಅಧಿಕಾರಿ? ಅವ್ರು ಇನ್ಕ್ವೈರಿಗೆ ಹೋಗಿ ಆಯ್ತು, ಇವತ್ತು ಆಯ್ತಪ್ಪ ನೀನು ವಾಪಸ್ ಬಾ, ಐ ಥಿಂಕ್ ಈಸ್ ಡ್ಯೂ ಫಾರ್ ಪ್ರಮೋಷನ್ ಆಲ್ಸೋ. ಕರೆಕ್ಟ್, ವಾಪಸ್ ಬಾ, ನಿನ್ಗೆ ಎಲ್ಲಾದ್ರೂ ಒಂದು ಒಳ್ಳೆ ಪೋಸ್ಟಿಂಗ್ ಕೊಡ್ತೀನಿ. ಮೊನ್ನೆ ಒಬ್ರಿಗಾಗಿಲ್ಲ, ಹೊಡಿಲಿಕ್ಕೆ ಹೋಗಿದ್ವಿ ಅಂತ ಹೇಳ್ಬಿಟ್ಟು ಲಾಸ್ಟ್ಗೆ ಅವನಿಗೆ ಪ್ರಮೋಷನ್ ಮಾಡಿ ಎಲ್ಲ ಕೂರ್ಸಿಲ್ವಾ? ಹೌದು ಹೌದು ಹೌದು, ಪ್ರಮೋಷನ್ ಮಾಡಿ ಕೂರ್ಸಿಲ್ವಾ? ಅಷ್ಟೇ. ವಾಟ್ ಈಸ್ ದಿಸ್? ಜನಗಳು ನಿಮ್ಮನ್ನು ನಂಬುದಾದ್ರೆ ಹೇಗೆ? ಹೌದು, ಹೌ ಪೀಪಲ್ ವಿಲ್ ಬಿಲೀವ್ ಎ ಗವರ್ಮೆಂಟ್? ಅಲ್ಲ, ಸರ್ಕಾರದ ಮೇಲೆ ನಂಬಿಕೆ ಇಟ್ಟವರು ಸರ್ಕಾರದ ಮೇಲೆ ಅದನ್ನು ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರೇ ಬಂದು ಹೇಳಿದ್ದಾರೆ. ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ. ಕರೆಕ್ಟ್, ಹೌದು, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ ದಿಸ್ ಈಸ್ ಲೈಕ್ ದಿಸ್ ಅಂತ. ಕರೆಕ್ಟ್. ವೈ ಇಟ್ ಈಸ್ ರಿಕ್ವೈರ್ಡ್? ನಿಜ. ಬಟ್ ಇಟ್ಸ್ ನಾಟ್ ದ ಸೇಮ್. ಈಗ ಅಮಾನತು ಆದೇಶ ರದ್ದು ಮಾಡಿರೋದ್ರಿಂದ ಸರ್ಕಾರ ಅವಾಗ ತಪ್ಪು ಮಾಡಿತ್ತು ಅಂತ ಒಪ್ಕೊಂಡಂತೆ ಲೆಕ್ಕ ಅಂತ. ಅಲ್ಲ, ಈಗ ಏನು ಹೇಳ್ತಾರೆ ಅಂದರೆ, ಆವತ್ತು ಮಾಡಿದೀವಿ ರೀ, ಆವತ್ತೆಲ್ಲ ಜನಗಳು ಹೇಳಿದ್ರು ಅವ್ರದ್ದು ಕರ್ತವ್ಯದ ಲೋಪ ಇದೆ, ಬಟ್ ನಾಟ್ ಸಿವಿಯರ್ ಆಸ್ ದಟ್ ಸಸ್ಪೆಂಡ್. ಅವ್ರದ್ದು ಕರ್ತವ್ಯ ಲೋಪ ಇದೆ, ನಮ್ಗಾಗ ಆವತ್ತು ಅನಿಸಿತ್ತು ನಮ್ಮವ್ರದ್ದು ಪ್ರಾಬ್ಲಮ್ ಇದೆ ಅಂತ, ನಾವು ಮಾಡಿದೀವಿ. ಇವತ್ತು ರಿಪೋರ್ಟ್ ಬಂದಿದೆ, ಮೈಕಲ್ ಡಿ ಕುಂಡ ಹೇಳೋರೆ ಅಷ್ಟೇನಿಲ್ಲ, ಸ್ವಲ್ಪ ಇದೆ ಸರ್ ಅಂತ ಹೇಳೋರೆ. ಆಯ್ತು ರೀ, ಸಸ್ಪೆಂಡನ್ನು ಕ್ಯಾನ್ಸಲ್ ಮಾಡಿ ಟ್ರಾನ್ಸ್ಫರ್ ಮಾಡ್ತೀವಿ ಎಲ್ಲಿಗಾದರೂ ಮನಸ್ಸು ಬಂದಲ್ಲಿಗೆ. ಬಟ್ ಆಗಿದ್ದು ಮುಜುಗರ. ಮುಜುಗರ ಅಂದ್ರೆ ಏನು? ಯಾರಿಗಾಗಿರೋದು? ಗೌರ್ಮೆಂಟ್ ಪೊಲೀಸರಿಗೆ. ಇವರ ಮುಜುಗರ ತಪ್ಪಿಸ್ಕೊಳ್ಳಿಕ್ಕಾಗಿ ನೀವು ಮುಜುಗರ ಅಂತ ಹೇಳ್ತೀರಿ. ಎಸ್, ಇವರ ಮುಜುಗರ ತಪ್ಪಿಸ್ಕೊಳ್ಳಿಕ್ಕಾಗಿ ಅವ್ರ ಮೇಲೆ ಹಾಕಿರೋದು. ಹೌದು ಹೌದು, ಇಲ್ಲಂದ್ರೆ ಇವ್ರು ಬಿಡ್ಬೇಕಿತ್ತು. ಹೌದು, ಹಾಗಾದ್ರೆ ಇವರು ಒಂದಿನ 4 ದಿನ ಇಡ್ಬೋದಿತ್ತಲ್ಲ. ನಮ್ದು ಇದು ಹೌದಾ ಅಲ್ಲ ಅಂತ ರಾಜೀನಾಮೆ ಕೊಡ್ತೀವಿ, ಮೈಕಲ್ ಡೂಕನ್ನ ರಿಪೋರ್ಟ್ ಮಾಡಿದ್ಮೇಲೆ ವಾಪಸ್ ಬರ್ತೀವಿ ಅಂತ ಹೇಳ್ಬೋದಿತ್ತಲ್ಲ ಇವ್ರು. ಹೌದು ಹೌದು ಹೌದು. ಈಗ ಅವ್ರಿಗೆ ಡಿ ಮಾಡಿ ಗೊತ್ತಾಯ್ತು, ಇವ್ರನ್ನ ಡಿ ಮಾಡೋನ್ ಯಾರು? ನಿಜ ನಿಜ. ಇವ್ರಿಗೆ ಯಾವ ಡಿ ಇದೆ? ಇವ್ರು ಹೇಳ್ಬೇಕಿತ್ತು ನಾವು ಇಳಿತೀವಪ್ಪ, ರಿಪೋರ್ಟ್ ಬಂದ್ಮೇಲೆ ವಾಪಸ್ ಬರ್ತೀವಿ ಅಂತ. ಬಟ್ ಆತರ ಪಟ್ಟು ಈ ನಿರ್ಧಾರ ಆತುರ ಅಲ್ಲ ರೀ, ಇಟ್ ಈಸ್ ನಾಟ್ ಆತುರ, ಇಟ್ ಈಸ್ ಸ್ಟ್ರಾಟಜಿ. ಪಾಲಿಟಿಕಲ್ ಅಲ್ಲಿ ಒಬ್ಬನನ್ನು ತೆಗೆದ್ರು, ಯಾರನ್ನು? ಗೋವಿಂದರಾಜನ್ನು. ಪಾಲಿಟಿಕಲ್ ಅಲ್ಲಿ ಒಂದು ಪ್ರಾಬ್ಲಮ್, ರಾಜಕೀಯ ಡಿಪಾರ್ಟ್ಮೆಂಟ್ ಅನ್ನ ಆದ ಕೂಡಲೇ ಒಮ್ಮೆ ಜನಾಕ್ರೋಶ ಇತ್ತಲ್ಲ, 11 ಜನ ಸತ್ತಿದೆ, ಗವರ್ಮೆಂಟ್ ಹೆಸರು ಹಾಳಾಗುತ್ತೆ. ಆ ಜನಾಕ್ರೋಶವನ್ನು ತಣಿಸ್ಲಿಕ್ಕಾಗಿ ಒಂದು ಡಿಸಿಷನ್, ನಮ್ದು ಕ್ರಮ ತಗೊಳ್ಳಿಲ್ಲ ಆಗಿದೆ. ಗವರ್ಮೆಂಟ್ ಸ್ಟ್ರಿಕ್ಟ್ ಆಕ್ಷನ್ ತಗೊಂಡಿದೆ. ಯಾಕಂದ್ರೆ ಇಡೀ ಭಾರತ ದೇಶದಲ್ಲೆಲ್ಲ, ಇಡೀ ಇಂಟರ್ನ್ಯಾಷನಲ್ ನ್ಯೂಸ್ ಆಗ್ಬಿಟ್ಟಿತ್ತು. ಹೌದು ಹೌದು, ಇಟ್ ಈಸ್ ನಾಟ್ ಓನ್ಲಿ ಇನ್ ಭಾರತ. ನಿಜ ನಿಜ. ಇಂಡಿಯಾದಲ್ಲಿ ಮಾತ್ರ ನ್ಯೂಸ್ ಆಗಿಲ್ಲ, ಇಡೀ ಇಂಟರ್ನ್ಯಾಷನಲ್ ನ್ಯೂಸ್ ಆಗ್ಬಿಟ್ಟಿತ್ತು. ಹೌದು. ಆಗ ನಮ್ಮ ತಲೆದಂಡ ಆಗೋದನ್ನು ತಪ್ಪಿಸ್ಕೊಬೇಕು, ಜನಾಕ್ರೋಶವನ್ನು ಕಡಿಮೆ ಮಾಡಬೇಕು, ನಾವು ಭಾರಿ ದೊಡ್ಡ ಆಕ್ಷನ್ ತಗೊಂಡಿದ್ವಿ ಅಂತ ಆಗ್ಬೇಕು. ಕಮಿಷನರನ್ನೇ ತೆಗ್ದ್ವಿ, 6 ಜನರನ್ನು ತೆಗ್ದಿದ್ವಿ, ಎಲ್ರಿಗಂತ ಪೊಲೀಸರದೇ ಏನೋ ಇದೆ ಅಂತ. ಈಗ ತಣ್ಣಗಾಗಿದೆ. ಹೌದು, ಈಗ ತಣ್ಣಗಾಗಿದೆ. ಈಗ ಏನು ಮಾಡಿದ್ರು ಜನಗಳು ಮರ್ತೋಗವ್ರೆ. 11 ಜನದ ನೆನಪು, ಹೆಸರಾದ್ರೂ ನೆನಪಿದ್ದೇನೆ ನಮಗೆ, ಡೈಲಿ ಹೇಳ್ತಾ ಇದ್ವಿ. ಹೌದು, ಇವನ್ ಸತ್ತ, ಅವನ್ ಸತ್ತ, ತಂದೆ ತಾಯಿ ಊರು ಎಲ್ಲ ಹೇಳ್ತಾ ಇದ್ವಿ. ಈಗ ನೀವು ಹೇಳಿ ನೋಡು, 11 ಜನರ ಹೆಸರು ನಮಗೆ ಮರ್ತೋಗಿದೆ. ಜನಗಳಿಗೆ RCB ನೆಕ್ಸ್ಟ್ ಮ್ಯಾಚ್ ಆದ್ರೆ ಪುನಃ ಹೋಗ್ತಾರೆ ಅಷ್ಟೇ. ಈ ಕಾಲ್ ತುಳಿತ ಅಂತ ಮರ್ತೋಗಿದೆ. ಮರ್ತೋದ ಮೇಲೆ ಮೆಲ್ಲ ಹಾಕ್ಬಿಡೋದು ವಾಪಸ್. ನಿಜ ನಿಜ ನಿಜ. ಕರೆಕ್ಟ್. ಇದು ಡಿಗೆ ಎಷ್ಟು ದಿನ ಇತ್ತು? 1 ವಾರದಲ್ಲೇ ಮಾಡ್ಬೋದಿತ್ತು. ಎಷ್ಟು ದಿನ ಬೇಕೋ? ಏನಪ್ಪ ಪ್ರಮೋಷನ್ ಅಪ್ಲಿಕೇಶನ್ ಕೊಟ್ಟಿದ್ದಾನ, ಅಲೌ ಮಾಡಿದ್ಯಾ, ಹೆಂಗೆ ಅಲೌ ಮಾಡಿದ್ದಿ, ಪ್ರೊಸೆಸ್ ಹೆಂಗೆ, ಅದನ್ನು ಕೇಳಬೇಕಾದ್ರೆ 2 ದಿನ ಇತ್ತು. ಕಮಿಷನರ್ಗೆ ಹೇಳ್ಬೋದಿತ್ತಲ್ಲ, ನಿಮ್ದೊಂದು ರಿಪೋರ್ಟ್ ಸಬ್ಮಿಟ್ ಮಾಡಿ ಯಾರ್ದು ಫೇಲ್ಯೂರ್ ಅಂತ. ಈವನ್ ಕಮಿಷನರ್ ಈಸ್ ನಾಟ್ ಈವನ್ ಗಿವನ್ ಎ ಚಾನ್ಸ್ ಟು ಟಾಕ್. ಹೌದು ಹೌದು, ನಿಜ. ಇಟ್ ಈಸ್ ಸ್ಟ್ರೈಟ್ ಅವೇ ಕ್ಯಾಬಿನೆಟಲ್ಲಿ ಬಂದರು, ಹೊರಗಡೆ ಬಂದು ಅನೌನ್ಸ್ ಮಾಡಿದ್ರು, ತೆಗೆದಾಕಿದ್ವಿ 6 ಜನ, ಬಟ್ ಹೋಗ್ರಿ ಅವರು ಅಂತ. ಹೌದು, ಬಿಕಾಸ್ ಜನಾಕ್ರೋಶವನ್ನು ಕಡಿಮೆ ಮಾಡಬೇಕಾದ್ರೆ ಒಂದು ಆಕ್ಷನ್ ಅಂತ ಡಿಕ್ಲೇರ್ ಮಾಡಬೇಕು. ಆ ಆಕ್ಷನ್ಗೆ ನಾವು ಯಾರ ಮೇಲೆ ಆದರೂ ಮಾಡ್ತೀವಿ. ಮಾಡ್ತೀವಿ. ಜನಾಕ್ರೋಶ ಕಮ್ಮಿ ಆದ ಕೂಡಲೇ ಆ ಆಕ್ಷನ್ ಅನ್ನು ರಿವರ್ಸ್ ಮಾಡ್ತೀವಿ. ಈಗ ಯಾರಿಗಾದ್ರೂ ಗೊತ್ತಿದೆನಾ? ಯಾರಿಗಾದ್ರು ದಯಾನಂದ್ ಅವರು, ಆಯ್ತಪ್ಪ ಗೌರ್ಮೆಂಟನ್ನು ಯಾಕೆ ಎದುರಾಕೋದು, ನಮ್ಗೇನಿದೆ ಇನ್ನೊಂದು ವರ್ಷ ರಿಟೈರ್ಡ್ ಆಗ್ತೀನಿ, ಬರೋದು ಆಯ್ತು, ಇನ್ನೊಂದೆಲ್ಲ ಕೊಡ್ತಾರೆ, ಅಲ್ಲೋಗಿ ಮಾಡೋದು, ಹೋಗೋದು. ಯಾಕೆ ಬೇಕು ನನಗೆ? ಈಗ DCP ಶೇಖರ್ ಅವರು ಗೌರ್ಮೆಂಟ್ ಎದುರಾಕ ಹೆಂಗ್ರಿ ಮಾಡಿದ್ರಿ ನನ್ನನ್ನು, ಏನ್ರಿ ತಪ್ಪು ಮಾಡಿದ್ರಿ ಅಂತ ಯಾರಾದರೂ ಅಧಿಕಾರಿಗಳು ಕೇಳ್ತಾರಾ? ಇಲ್ಲ ಇಲ್ಲ. ಯಾರಾದರೂ ಅಧಿಕಾರಿಗಳು ಕೇಳ್ತಾರಾ ಹೆಂಗ್ರಿ, ಯಾವ ಧೈರ್ಯದಲ್ಲಿ ಮಾಡಿದ್ರಿ, ಏನ್ರಿ ತಪ್ಪು ಮಾಡಿದ್ದೀನಿ ನಾನು, ನಾನೇ ನಿಮ್ಗೆ ಹೇಳಿಲ್ವಾ ಬೇಡ ಅಂತ, ನೀವೇ ಮಾಡಿ ಅಂತ ಹೇಳಿದಂತ ಯಾರಾದರೂ ಬಂದು ಹೇಳಿದ್ರಾ? ಇಲ್ಲ ಇಲ್ಲ.
ಬಿಕಾಸ್ ದೇ ವಾಂಟ್ ಆಲ್ಸೋ ಫೇವರು. ಹೌದು. ಅವ್ರಿಗೆ ಅದೇ ಬೇಕಾಗಿರೋದು. ಈಗ ಇವ್ರ ಹತ್ರ ಎದುರು ಹಾಕೊಂಡ್ಬಿಟ್ರೆ ಯಾಕೆ ಬೇಕು ನಮಗೆ? ಇನ್ನೊಂದು ಕಡೆ ಎಲ್ಲ ಪೋಸ್ಟಿಂಗ್ ಕೊಡ್ತಾರೆ, ಹೋಗ್ಬಿಡ್ತೀವಿ. ಅಧಿಕಾರಗಳ ಅಲ್ಲಿಗೆ ಬಂದು ಆ ಲೆವೆಲ್ಗೆ ಬಂದ್ಬಿಟ್ಟಿದ್ದಾರೆ. ಎಸ್ 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 ಕರೆಕ್ಟಾ? ನಿಜ. ವಾಟ್ ಮೋರ್ ದೆನ್ ದ್ಯಾಟ್? ದಿಸ್ ಈಸ್ ಇಟ್. ಕಂಗ್ರಾಚುಲೇಷನ್ ಟು ದಯಾನಂದ್ ಅಂತ ಹೇಳ್ಬೋದು ನಾವು. ಬನ್ನಿ ಸರ್, ವಾಪಸ್ ಬನ್ನಿ, ನಿಮ್ಮ ಸೇವೆ ನಮ್ಗೆ ಅಗತ್ಯ ಇದೆ, ಅದೇ ಪುನಃ ಒಳ್ಳೆ ಕೆಲಸ ಮಾಡಿ ಅಂತ ಕೇಳ್ಕೊಬೋದು. ಅದರ್ವೈಸ್ ಇಟ್ಸ್ ಎ ಶೇಮ್. ಎಸ್ ಎಸ್.